ಪವಿತ್ರ ತನ್ನ ಎಲ್ಲ ನೋವುಗಳನ್ನ ಮನಸ್ಸಿನ ಒಳಗಡೆ ಇಟ್ಕೊಂಡು ಈಗ ನಗೋಕೆ ಶುರು ಮಾಡಿರುವಂತದ್ದು. ಬಟ್ ಇಲ್ಲಿ ದೇವ್ಗೆ ಸಮಾಧಾನನೇ ಇಲ್ಲ. ಪವಿತ್ರ ಫ್ಯಾಮಿಲಿ ಜವಾಬ್ದಾರಿಯನ್ನ ನಾವು ತಗೋಬೇಕು. ಯಾಕೆಂದ್ರೆ ತಿಲಕ್ ಇಲ್ಲ, ತಿಲಕ್ ಇದ್ದಿದ್ರೆ ಪವಿತ್ರ ಜವಾಬ್ದಾರಿಯನ್ನ ತಗೋತಾ ಇದ್ದ. ಕಂಪ್ಲೀಟ್ ಕುಟುಂಬ ಸುಮಾರು ಅವ್ರ ಮನೆಯಲ್ಲಿ 7-8 ಜನ ಇದ್ದಾರೆ. ಬಟ್ ಈಗ ಅವರ ಒಂದು ಪರಿಸ್ಥಿತಿ ನಿಜವಾಗ್ಲೂ ಕೂಡ ಕೆಟ್ಟೋಗಿದೆ. ನಾನು ಪವಿತ್ರ ಅವರ ಕುಟುಂಬದ ಜವಾಬ್ದಾರಿ ಅವರಿಗೆ ಸಹಾಯವನ್ನ ಮಾಡ್ತೀನಿ ಅಂತ ಹೇಳಿದಂತ ಟೈಮಲ್ಲಿ ತಾಯಿಗೂ ಕೂಡ ಬಹಳಷ್ಟು ಕೋಪ ಬರುತ್ತೆ. ನೀನು ಮಗನನ್ನ ಕಳಿಸ್ಕೊಂಡು ಅಂದ್ರೆ ಮೇಲ್ ಕಳ್ಸಿದ್ಯಾ, ನಿನಗೆ ಯಾವುದೇ ರೀತಿ ಯೋಗ್ಯತೆ ಇಲ್ಲ, ಏನಾದ್ರೂ ಮಾಡ್ಕೊ, ನೀನ್ ಯಾಕೆ ಅವ್ರ ಫ್ಯಾಮಿಲಿ ಟೇಕ್ ಕೇರ್ ಮಾಡ್ಬೇಕು, ಹಾಗೆ ಹೀಗೆ ಅಂತೆಲ್ಲ ಸರಿಯಾಗಿ ಕೂಡ ದೇವ್ಗೆ ತಾಯಿ ಬೈತಾ ಇರುವಂತದ್ದು. ಬಟ್ ಈ ಕಡೆ ದೇವ್ ಕೂಡ ಕಣ್ಣೀರ್ ಹಾಕ್ತಾ ಇದ್ದಾನೆ, ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾನೆ. ಸೊ ನಾನು ಕರ್ಕೊಂಡು ಹೋಗ್ಬಾರ್ದಾಗಿತ್ತು, ಮದುವೆ ಹಿಂದಿನ ದಿವಸ ಆದಂತ ಒಂದು ಘಟನೆ, ತಿಲಕ್ ಹೋಗಿದ್ದು, ತಿಲಕ್ ಪಾತ್ರ ಅಂತಿಯಾಗಿದ್ದು ಬಹಳಷ್ಟು ಜನರಿಗೂ ಕೂಡ ಬೇಸರ ಇದೆ. ಜೊತೆಗೆ ಈಗ ಒಂದು ಪವಿತ್ರ ಕೂಡ ಕಣ್ಣೀರ್ ಹಾಕಿದ್ದು ಆಗಿದೆ, ಮದುವೆ ಕ್ಯಾನ್ಸಲ್ ಆಗಿದ್ದು ಆಗಿದೆ. ಈಗ ಪವಿತ್ರ ಆ ಮನೆಯವರಿಗೋಸ್ಕರ ಒಂದು ಖುಷಿ ನಗು ನಗುತ್ತಾ ಮನೆಯವ್ರನ್ನ ಮಾತನಾಡಿಸ್ತಾ ಇರುವಂತದ್ದು. ಯಾಕೆಂದ್ರೆ ಈಕೆ ಕಣ್ಣೀರ್ ಹಾಕಿದ್ರೆ ಮನೆಯವರು ಸಹ ಕಣ್ಣೀರ್ ಹಾಕ್ತಾರೆ. ಸೊ ಹೀಗಾಗಿ ನಾನು ಇನ್ಮೇಲೆ ಖುಷಿಯಾಗೇ ಇರ್ತೀನಿ, ಹಳೆದಿನೆಲ್ಲ ಮರೀತೀನಿ, ತಿಲಕ್ನ ಮರೀತೀನಿ, ತಿಲಕ್ ಒಂದು ನೆನಪಾಗಿ ಹೀಗೆ ಅಂತೆಲ್ಲ ಮನೆಗೆ ಒಂದು ತಂದೆಗೂ ಕೂಡ ಹೇಳುವಂತದ್ದು. ಬಹಳಷ್ಟು ಎಲ್ರಿಗೂ ಕೂಡ ಪವಿತ್ರ ಬಂಧನ ಒಂದು ಧಾರಾವಾಹಿ ಕೂಡ ಇಷ್ಟ ಆಗ್ತಿದೆ. ತಿಲಕ್ ಮತ್ತೆ ದೇವ್ ಪಾತ್ರ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ಮತ್ತೆ ಒಂದು ಮೇನ್ ಲೀಡ್ ಆಗಿ ಹೀರೋಯಿನ್ ಅಮೂಲ್ಯ ಅವ್ರು ನಡೆಸ್ತಾ ಇದ್ದಾರೆ. ಪವಿತ್ರ ನಟನೆಯೂ ಕೂಡ ತುಂಬಾ ಚೆನ್ನಾಗಿದೆ. ಮುಂದೆ ದೇವ್ ಮತ್ತೆ ಪವಿತ್ರ ಮದುವೆಯೂ ಸಹ ನಡೆಯುತ್ತೆ, ಅದನ್ನ ಜನರು ಕೂಡ ನೋಡಬಹುದು, ಎಂಜಾಯ್ ಸಹ ಮಾಡಬಹುದು.